ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಇಂದಿನಿಂದ ಬಜೆಟ್ ಅಧಿವೇಶನ ಶುರುವಾಗಲಿದೆ ಕದನ. ರಾಜ್ಯದ ಪ್ರಗತಿ ಗ್ಯಾರಂಟಿ ಹೊರೆಸಿದ್ದು ಮುಂದಿದೆ ಸವಾಲು. ಸರ್ಕಾರ ಕಟ್ಟಿಹಾಕಲು ಸಜ್ಜಾದ ದೋಸ್ತಿ ಪಕ್ಷಗಳು. ಅಕ್ರಮ ಮರಳು ಸಾಗಾಟದ ಟ್ರ್ಯಾಕ್ಟರ್ ಸೀಸ್ ಮಾಡಿದ್ದೇ ತಪ್ಪ. ಶಾಸಕಿ ಕರೆಮ್ಮ ನಾಯಕ್ ಪುತ್ರ ಹಾಗೂ ಸಹೋದರನ ಗೂಂಡಾಗಿರಿ. ಐಬಿಯಲ್ಲಿ ಪೊಲೀಸ್ ಪೇದೆ ಕೂಡಿ ಹಾಕಿ ಥಳಿಸಿದ ಆರೋಪ. ಕರೆಮ್ಮ ನಾಯಕ್ ಪಿಎ ಮೇಲೆ ಜಾತಿ ನಿಂದನೆ ಕೇಸ್ ದಾಖಲು. ಸುಳ್ಳು ಆರೋಪ ಅಂತ ಶಾಸಕಿಯಿಂದ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ. ತನಿಖೆ ಮಾಡದೆ ಹೇಗೆ ಅಟ್ರಾಸಿಟಿ ದಾಖಲಿಸಿದ್ದೀರಿ ಎಂದು ಆಕ್ರೋಶ. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿಗೆ ಶಾಕ್. ಸುಮಾರು 20 ಗಂಟೆಗಳ ಬಳಿಕ ದಾಖಲೆ ಪರಿಶೀಲನೆ ಮುಕ್ತಾಯ. ಕೆಲ ಡಾಕ್ಯುಮೆಂಟ್ಸ್ ಜೊತೆಗೆ ಬೆಂಗಳೂರಿಗೆ ತೆರಳಿದ ಇಡಿ ಅಧಿಕಾರಿಗಳ ತಂಡ. ರಾಜ್ಯಸಭೆಗೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ. ಆರ್ಎಸ್ಎಸ್ ಮೂಲದ ನಾರಾಯಣ ಬಾಂಡಗೆಗೆ ಟಿಕೆಟ್. ಕುಟುಂಬದಲ್ಲಿ ಸಂಭ್ರಮ. ಕಾರ್ಯಕರ್ತರನ್ನ ಗುರುತಿಸಿದ್ದಾಗಿ ಸಂತೋಷ. ಮೇಲ್ಮನೆ ಕನಸು ಕಂಡಿದ್ದ ವಿ ಸೋಮಣ್ಣಗೆ ಬಿಗ್ ಶಾಕ್. ಬಹು ನಿರೀಕ್ಷೆ ಇಟ್ಟುಕೊಂಡಿದ್ದ ರಾಜ್ಯಸಭಾ ಟಿಕೆಟ್ ಮಿಸ್. ಸೋಮಣ್ಣ ಮುಂದಿನ ನಡೆ ಏನು ಅನ್ನೋದೇ ಇಂಟ್ರೆಸ್ಟಿಂಗ್. ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ 28 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು. ಈ ನಿಟ್ಟಿನಲ್ಲಿ ಅಮಿತ್ ಶಾ ಕೆಲವು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾಹಿತಿ. ಸಿಎಂ ಸಿದ್ದರಾಮಯ್ಯ ಬದಲಾಗಿದ್ದಾರೆ. ಈ ಮೊದಲು ಜನ ಏನ್ ಅನ್ಕೊಳ್ತಾರೋ ಅಂತ ನಡೆದುಕೊಳ್ತಾ ಇದ್ರು. ಈ ಬಾರಿ ಡಿಕೆ ಶಿವಕುಮಾರ್ ಜೊತೆ ಸ್ಪರ್ಧೆಗೆ ಬಿದ್ದಿದ್ದಾರೆ ಅಂತ ಸಿಟಿ ರವಿ ಕೌಂಟರ್. ಮುಳ್ಳಯ್ಯನಗಿರಿ ಸಾಲಿನಲ್ಲಿರುವ ಸೀತಾಳಯ್ಯನಗಿರಿ ಸಮೀಪ ಅಗ್ನಿ ಅವಘಡ. ಗೋಮಾಳದಲ್ಲಿ ಕಾಣಿಸಿಕೊಂಡ ಬೆಂಕಿ. ಅರಣ್ಯ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ. ಬೆಂಗಳೂರಿನ ರಾಜಗೋಪಾಲನಗರದಲ್ಲಿ ಗೃಹಿಣಿ ಆತ್ಮಹತ್ಯೆ. 22 ವರ್ಷದ ಕಾವ್ಯ ಆತ್ಮಹತ್ಯೆಗೆ ಶರಣು. ಅಳಿಯನ ಅಕ್ರಮ ಸಂಬಂಧಕ್ಕೆ ಮಗಳು ಸಾವನ್ನಪ್ಪಿದ್ದಾಳೆ ಎಂದು ಪೋಷಕರ ಆರೋಪ. ಮುಗಿಲು ಮುಟ್ಟಿದ ಆಕ್ರಂದನ. ಶ್ರೀರಾಮನ ಬಗ್ಗೆ ಮಂಗಳೂರಿನ ಶಾಲಾ ಶಿಕ್ಷಕಿ ಅವಹೇಳನ ಮಾತು. ಸಿಸ್ಟರ್ ಪ್ರಭಾ ವಿರುದ್ಧ ಪೋಷಕರಿಂದ ದೂರು. ಕ್ರಮಕ್ಕೆ ಒತ್ತಾಯ. ಹಿಂದೂ ಸಂಘಟನೆಯ ಮುಖಂಡರಿಂದಲೂ ಸಾಥ್. ಅಯೋಧ್ಯೆಯ ರಾಮ ಮಂದಿರಕ್ಕೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ಕಳೆದ 15 ದಿನಗಳಲ್ಲಿ ಸುಮಾರು 30 ಲಕ್ಷ ಮಂದಿಯಿಂದ ರಾಮಲಲ್ಲಾನ ದರ್ಶನ. 12.8 ಕೋಟಿ ಹಣ ಕಾಣಿಕೆ ರೂಪದಲ್ಲಿ ಸಂಗ್ರಹ. ಬಿಹಾರ ವಿಧಾನಸಭೆಯಲ್ಲಿಂದು ವಿಶ್ವಾಸಮತ ಯಾಚನೆ. ಕುತೂಹಲ ಮೂಡಿಸಿದ ಪಕ್ಷಾಂತರದ ಕ್ಲೈಮ್ಯಾಕ್ಸ್. ಇಂದು ಅದೃಷ್ಟ ಪರೀಕ್ಷೆ ಗೆಲ್ತಾರಾ ನಿತೀಶ್ ಕುಮಾರ್. ನೂರ 22ರ ಮ್ಯಾಜಿಕ್ ನಂಬರ್ ತಲುಪಲು ನಿತೀಶ್ ಲೆಕ್ಕಾಚಾರ. 128 ಬಲವಿದ್ದರೂ ಎನ್ಡಿಎಗೆ ಟೆನ್ಷನ್. ಶಾಸಕರೇ ಮಿಸ್ಸಿಂಗ್ ಆಗ್ತಿರೋದ್ರಿಂದ ಆತಂಕ. ಪರಿಸ್ಥಿತಿಯ ಲಾಭ ಪಡೆಯುತ್ತಾ ಮಹಾಮೈತ್ರಿಕೂಟ. ತೇಜಸ್ವಿ ಯಾದವ್ ಮನೆಗೆ ರಾತ್ರಿ ಪೊಲೀಸರ ಭೇಟಿ. ಆಪರೇಷನ್ ಆಟ ತಪ್ಪಿಸಲು ಪೊಲೀಸರ ಬಳಸಿಕೊಂಡ ಆರೋಪ. ಪ್ರತಿಭಟನೆ ನಡೆಸಿ ಆರ್ಜೆಡಿ ಕಾರ್ಯಕರ್ತರ ಆಕ್ರೋಶ. ಕೇಂದ್ರ ಸರ್ಕಾರಕ್ಕೆ ಮತ್ತೆ ರೈತ ಹೋರಾಟದ ತಲೆನೋವು. ರೈತರಿಂದ ನಾಳೆ ದೆಹಲಿ ಚಲೋ ರ್ಯಾಲಿ. ಇಂಟರ್ನೆಟ್ ಬಂದ್. ಸೆಕ್ಷನ್ 144 ಜಾರಿ. ಡೆಲ್ಲಿ ಬಾರ್ಡರ್ ಕ್ಲೋಸ್. ಹೈದರಾಬಾದ್ ಅನಾಜ್ಪುರ್ ಗ್ರಾಮದ ಮನೆಯೊಂದರಲ್ಲಿ ಬೆಂಕಿ ಅವಘಡ. ಇದೇ ವೇಳೆ ಏಕಾಏಕಿ ಬ್ಲಾಸ್ಟ್ ಆಯಿತು ಸಿಲಿಂಡರ್. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬ್ರೇನ್ ಸ್ಟ್ರೋಕ್ಗೆ ಒಳಗಾಗಿರೋ ಮಿಥುನ್ ಚಕ್ರವರ್ತಿ ಆರೋಗ್ಯದಲ್ಲಿ ಚೇತರಿಕೆ. ಸಂಪೂರ್ಣ ಪ್ರಜ್ಞಾಸ್ಥಿತಿಯಲ್ಲಿದ್ದು ಮೃದು ಆಹಾರ ಸೇವನೆ. ಆಸ್ಪತ್ರೆ ಸಿಬ್ಬಂದಿಯಿಂದ ಮಾಹಿತಿ. ಈಡೇರಲಿಲ್ಲ ಕೋಟ್ಯಾಂತರ ಭಾರತೀಯರ ಕನಸು. 14 ವರ್ಷಗಳ ಬಳಿಕ ಅಂಡರ್ 19 ಕಿರೀಟ ಗೆದ್ದ ಆಸೀಸ್. ಟೀಂ ಇಂಡಿಯಾದ 6ನೇ ಟ್ರೋಫಿ ಕನಸು ಭಗ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.